ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪನಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ 2025-26ನೇ ಸಾಲಿನ ವಿದ್ಯಾರ್ಥಿನಿಯರಿಗೆ ಬರ್ತಕ್ಕಂಥ ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ವಿದ್ಯಾರ್ಥಿನಿಯರು ಕಾಲೇಜ್ ಶಿಕ್ಷಣ ಮುಂದುವರಿಸಲಿಕ್ಕೆ ನೆರವು ಮಾಡಬೇಕಂತೇಳಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಒಂದು ಹೊಸ ಸ್ಕಾಲರ್ಶಿಪ್ಗೆ ಅರ್ಜಿನ ಕಾಲ್ಫಾರ್ ಮಾಡಿದ್ದಾರೆ. ಸೊ ಅದರ ಪ್ರಕಾರ ಏನಪ್ಪ ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಿಗೂ ಕೂಡ ವಾರ್ಷಿಕ 30,000 ರೂಪಾಯಿ ಮೊತ್ತದ ಸ್ಕಾಲರ್ಶಿಪ್ ಹಣ ನೀಡ್ತಾರೆ. ಈ ವಿದ್ಯಾರ್ಥಿಯನ್ನು ಅವರ ಮೊದಲ ಪದವಿ ಅಥವಾ ಡಿಪ್ಲೊಮಾ ಕಾರ್ಯಕ್ರಮದ ಪೂರ್ಣ ಅವಧಿಗೆ ನೀಡಲಾಗುವುದು ಅಂತಲೂ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಏನಪ್ಪ ಅಂದರೆ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಪ್ಪ ಅಂದರೆ ಒಂದು ಅರ್ಹತೆಗಳಿದೆ. ಅಂದರೆ 10 ಅಥವಾ 12ನೇ ತರಗತಿ ಎರಡೂ ತರಗತಿಗಳನ್ನು ಕೂಡ ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸರ್ಕಾರಿ ಶಾಲೆ ಅಥವಾ ಕಾಲೇಜುಗಳಲ್ಲಿ ಸಾಮಾನ್ಯ ವಿದ್ಯಾರ್ಥಿ ಓದಿರಬೇಕು. ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರತಕ್ಕಂಥ ವಿದ್ಯಾರ್ಥಿ ಎಲಿಜಿಬಲ್ 10th ಮತ್ತು 12th ಅಪ್ ಟು 10th ಅಥವಾ 12thವರೆಗೂ. ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಸರ್ಕಾರಿ ಅಥವಾ ಪ್ರತಿಷ್ಠಿತ ಖಾಸಗಿ ಕಾಲೇಜುಗಳಲ್ಲಿ ವಿಶ್ವವಿದ್ಯಾಲಯದಲ್ಲಿ ಡಿಗ್ರಿ ಡಿಪ್ಲೊಮಾ ಓದ್ತಾ ಇದ್ದರೆ ಅವರು ಕೂಡ ಎಲಿಜಿಬಲು. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ 25-26ನೇ ಸಾಲಿಗೆ ಸಾಮಾನ್ಯ ಪದವಿ ವಿದ್ಯಾರ್ಥಿ ಅಥವಾ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿ ಅರ್ಜಿ ಪಡೆದಿದ್ದರೂ ಕೂಡ ಅವರು ಅಂದರೆ ಎಲಿಜಿಬಲು. ಡಿಗ್ರಿ ಓದ್ತಾ ಇದ್ದಾರೆ, ಡಿಪ್ಲೊಮಾ ಓದ್ತಾ ಇದ್ದರೂ ಕೂಡ ಅವರು ಎಲಿಜಿಬಲು. ಸೊ ಫಸ್ಟ್ ನೆಸರಿ ಕಂಡೀಷನ್ ಅಂದರೆ 1 to 10th ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರಬೇಕು ಅಥವಾ 12thವರೆಗೂ ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರಬೇಕು. ಈಗ ನೀವು ಪ್ರೈವೇಟ್ನಲ್ಲಿ ಓದ್ತಾ ಇದ್ದರೂ ಕೂಡ ಎಲಿಜಿಬಲ್. ಡಿಪ್ಲೊಮಾ ಇರ್ಬೋದು, ಡಿಗ್ರಿ ಇರ್ಬೋದು, UG PG ಓದ್ತಾ ಇದ್ದರೂ ಕೂಡ ಎಲಿಜಿಬಲು. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು. ಅಂದರೆ ವೆಬ್ಸೈಟ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಮತ್ತು ಸ್ಕಾಲರ್ಶಿಪ್ ಹಣ ಬಂದುಬಿಟ್ಟು 30,000 ರೂಪಾಯಿ ಪ್ರತಿ ವರ್ಷವೂ ಕೂಡ ಅವ್ರ ಕೋರ್ಸ್ಗೆ ನೀಡ್ತಾ ಹೋಗುತ್ತೆ. ಅವ್ರ ಕೋರ್ಸ್ ಮುಗಿಯೋರು ಕೂಡ ಬರ್ತಾ ಹೋಗುತ್ತೆ. 25ರಲ್ಲಿ ಸ್ಕಾಲರ್ಶಿಪ್ ಪಡೆಯುವವರು ಮೊದಲ ಸುತ್ತು ಸೆಪ್ಟೆಂಬರ್ 2022 ನಡೆಯುತ್ತೆ. ಮತ್ತು ಎರಡನೇ ಸುತ್ತು ಜನವರಿ 2026 ನಡೆಯುತ್ತೆ. ಅರ್ಜಿ ಪರಿಶೀಲನೆ ಅರ್ಹತಾ ಮಾನದಂಡಗಳೊಂದಿಗೆ ಅರ್ಜಿ ಪರಿಶೀಲನೆ ಕೂಡ ಪ್ರಕ್ರಿಯೆ ನಡೆಯುತ್ತೆ. ಸೊ ಅದರ ಜೊತೆಗೆ ಏನಪ್ಪ ಅಂದರೆ ಅಕ್ಟೋಬರ್ ಮಾರ್ಚ್ವರೆಗೂ ಕೂಡ ಏನಪ್ಪ ಅಂದರೆ ಎರಡನೇ ಸುತ್ತು ಇರುತ್ತೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಪಡೆಯುವಂಥ ಎಲ್ಲ ವಿದ್ಯಾರ್ಥಿಗಳು ಈ ಪರ್ಟಿಕ್ಯುಲರು ಸ್ಟೆಪ್ನ ಫಾಲೋ ಮಾಡೋದು ಕೂಡ ಕಂಪಲ್ಸರಿಯಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಏನಪ್ಪ ಅಂದರೆ ನಿನ್ನೆ ಕೂಡ ಇನಾಗ್ರೇಷನ್ ಕೂಡ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಕಾಣ್ತಂತ ಭಾವಿಸ್ತಾ ಇದ್ದೀನಿ. ಸೊ 25-26ನೇ ಸಾಲಿನ 37,000 ಹೆಣ್ಮಕ್ಕಳಿಗೆ ಕರ್ನಾಟಕದಲ್ಲಿ ಪ್ರೇಮ್ಜಿ ದೀಪಿಕಾ ಸ್ಕಾಲರ್ಶಿಪ್ ಅಂತ ಕರೀತಾರೆ. ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುವಂಥ ವಿದ್ಯಾರ್ಥಿನಿಯರಿಗೆ ಇದು ಅಪ್ಲಿಕೇಬಲ್ ಕೂಡ ಆಗುತ್ತೆ. ಹಾಗೆ ವಿದ್ಯಾರ್ಥಿನಿಯರು ಕೂಡ ಇದಕ್ಕೆ ಅರ್ಜಿನೂ ಕೂಡ ಸಲ್ಲಿಸ್ಬೋದಾಗಿದೆ. ಇಲ್ಲಿ ಕಾಣ್ತಾ ಅಂತ ಭಾವಿಸ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ 30,000 ರೂಪಾಯಿ ಕೂಡ ಸ್ಕಾಲರ್ಶಿಪ್ ಬರ್ತಾ ಹೋಗುತ್ತೆ. ಇದಕ್ಕೆ ಆಲ್ರೆಡಿ CM ಅವರು ಕೂಡ ಯೋಜನೆಯಿಂದ ಲಾಭ ಕೊಟ್ಟಿದ್ದಾರೆ. ಸೊ ಈಗ ಆಲ್ರೆಡಿ ಸರ್ಕಾರಿ ಶಾಲಾ ಕಾಲೇಜಲ್ಲಿ ವ್ಯಾಸಂಗ ಮಾಡೋ 37,000 ವಿದ್ಯಾರ್ಥಿನಿ ಪ್ರಯೋಜನವಾಗಲಿದೆ ಅಂತ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಈಗ ಆಲ್ರೆಡಿ ಏನಪ್ಪ ಅಂದರೆ ಸರ್ಕಾರಿ ಶಾಲಾ ಕಾಲೇಜಲ್ಲಿ ವ್ಯಾಸಂಗ ಮಾಡೋ ವಿದ್ಯಾರ್ಥಿನಿ ಉನ್ನತ ಶಿಕ್ಷಣಕ್ಕೆ ಅನುಕೂಲ ಆಗಬೇಕಂತೇಳಿ IT ದಿಗ್ಗರಾಗಿರ್ತಕ್ಕಂಥ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು 30,000 ರೂಪಾಯಿ ಅಂತ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಿಗೆ ಕೂಡ ನಾವು ಕೋರ್ಸ್ ಮುಗಿಯೋರು ಕೂಡ 37,000 ಜನ ವಿದ್ಯಾರ್ಥಿನಿಯರಿಗೆ ದೀಪಿಕಾ ವಿದ್ಯಾರ್ಥಿ ವೇತನ ಅಂತಲೂ ಕೂಡ ಅನೌನ್ಸ್ಮೆಂಟ್ ಮಾಡಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಪೌಷ್ಟಿಕ ಆಹಾರ ಪೂರೈಸತಕ್ಕಂಥ ಫೌಂಡೇಶನ್ ವತಿಯಿಂದ ಈಗ SSLC ದ್ವಿತೀಯ PUC ಸರ್ಕಾರಿ ಶಾಲೆ ಕಾಲೇಜುಗಳು ಪೂರ್ಣಗೊಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ತಪ್ಪದೆ ಪ್ರತಿ ವರ್ಷ ಕೂಡ ಉತ್ತೀರ್ಣ ಆಗಿರ್ತಕ್ಕಂಥ ವಿದ್ಯಾರ್ಥಿನಿ ಈ ಸ್ಕಾಲರ್ಶಿಪ್ ಪಡಲಿಕ್ಕೆ ಎಲಿಜಿಬಲ್ ಇದ್ದಾರೆ. ಸೊ ಹಾಗಾಗಿ ದೇಶದಲ್ಲಿ ಹಿಂದೆಂದಿಗಿಂತ ಹೆಚ್ಚು ಸ್ಕಾಲರ್ಶಿಪ್ ಪಡೆಯುವಂಥ ನೀಡುವಂಥ ಒಂದು ಸಂಸ್ಥೆ ಕೂಡ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಆಗಿದೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿನಿಯರು ಎಲಿಜಿಬಲ್ ಇದ್ದಾರೆ, ಡಿಗ್ರಿ PUG UG ಓದ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು ಕೂಡ ಈ ಸ್ಕಾಲರ್ಶಿಪ್ ಪಡ್ಕೊಳ್ಳಿಕ್ಕೆ ಎಲಿಜಿಬಲ್ ಇದ್ದಾರೆ. ಸೊ ಹಾಗಾಗಿ ಇದು ಸ್ಕಾಲರ್ಶಿಪ್ ಹೆಸರು ಬಂದುಬಿಟ್ಟು ದೀಪಿಕಾ. ಮತ್ತು ಇದಕ್ಕೆ ಅರ್ಜಿ ಸಲ್ಲಿಸಬೇಕಾಗಿತ್ತಂದರೆ ಈಗ ತೋರಿಸಿದ್ನಲ್ಲ ಫ್ರೆಂಡ್ಸ್. ಸೊ ಅಜೀಂ ಪ್ರೇಮ್ಜಿ ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ನಲ್ಲಿ ಬಂದು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದಾಗಿದೆ. ಇಲ್ಲಿ ನೋಡಿ ಅರ್ಜಿ ಸಲ್ಲಿಸಲಿಕ್ಕೆ ಇಲ್ಲೇ ಕ್ಲಿಕ್ ಮಾಡಿ ಅಂತಿದೆ. ಸೊ ಇಲ್ಲಿ ಆಲ್ರೆಡಿ ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ಅರ್ಜಿನೂ ಕೂಡ ಬರುತ್ತೆ. ಅರ್ಜಿ ಸಲ್ಲಿಕೆ ಇಲ್ಲಿ ಕ್ಲಿಕ್ ಮಾಡಿದ್ದು ಬರುತ್ತೆ. ಸೊ ಇಲ್ಲಿ ಬಂದು ನಿಮ್ಮ ಎಲಿಜಿಬಿಲಿಟಿನ ಕೂಡ ಚೆಕ್ ಮಾಡ್ಕೋಬೋದು. ನೀವು ಏನೋ ಮೇಲೋ ಫಿಮೇಲ್ ಅನ್ನೋದು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಸೊ ಫಿಮೇಲ್ ಅಂತ ಬರುತ್ತೆ. ಅದಾದಮೇಲೆ ಎಸ್ ಓದಿದ್ದೀರಾ 10ನೇ ತರಗತಿ ಹಾಗೆ PUC ಓದಿದ್ದೀರಾ ಅದಾದಮೇಲೆ ಅಂತ ಸೆಲೆಕ್ಟ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಇಲ್ಲಿ ಸೊ ಚೆಕ್ ಯುವರ್ ಎಲಿಜಿಬಿಲಿಟಿ ಅಂತ ಬರುತ್ತೆ. ಯು ಆರ್ ಎಲಿಜಿಬಲ್ ಫಾರ್ ಸ್ಕಾಲರ್ಶಿಪ್ಪು. ನಿಮ್ಮ ಮೊಬೈಲ್ ನಂಬರ್ ಹಾಕಿ ಒಂದು OTP ಬರುತ್ತೆ. ಆ OTP ಬಂದಮೇಲೆ ಆಟೋಮೆಟಿಕ್ಲಿ ನಿಮ್ಮ ರಿಜಿಸ್ಟರ್ ಕೂಡ ಸ್ಟಾರ್ಟ್ ಆಗಿದೆ. ಈಗ ಆಲ್ರೆಡಿ ಅಪ್ಲಿಕೇಶನ್ ಕೂಡ ನೋಡಿ ಫ್ರೆಂಡ್ಸ್ 30 ಸೆಪ್ಟೆಂಬರ್ 2025 ಕೂಡ ಡೆಡ್ಲೈನ್ ಇದೆ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿನಿಯರು ಅರ್ಜಿ ಸಲ್ಲಿಸಬೇಕಂತಿದ್ದಾರೆ ಕೂಡಲೇ ಅರ್ಜಿನ ಸಲ್ಲಿಸಿ. ಹಾಗೆ ಸ್ಕಾಲರ್ಶಿಪ್ನ ಎಲ್ಲ ನಿಮ್ಮ ವಿದ್ಯಾರ್ಥಿನಿಯರು ಯಾರ್ಯಾರು ಅವಕಾಶ ವಂಚಿತರಿದ್ದಾರೆ ಅವರೆಲ್ಲರೂ ಕೂಡ ತಿಳಿಸಿ ಅವರು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಲಾಸ್ಟ್ ಡೇಟ್ ಬಂದುಬಿಟ್ಟು 30 ಸೆಪ್ಟೆಂಬರ್ 2025 ಇದೆ ಫ್ರೆಂಡ್ಸ್. ಸೊ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗೆ ತಿಳಿಸ್ತಾ ಇದ್ದೀನಿ. ಸೊ ಇದೊಂದು ಬಿಗ್ ಅಪ್ಡೇಟು. ಸೊ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.